ಸರಳವಾಗಿ ಹಾಗೂ ಸುಲಭವಾಗಿ ಉಪ್ಪಿಟ್ಟು ಮಾಡ್ತಕ್ಕಂಥದ್ದನ್ನು ಕೆಲವೇ ನಿಮಿಷಗಳಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ನಿಮ್ಮ ಸಿಂಪಲ್ ರೆಸಿಪಿ ಕನ್ನಡದಲ್ಲಿ ನೋಡೋಣಂತೆ. ಇಲ್ಲಿ 1 ಕಪ್ ನಾವು ರವೆ ತೊಗೊಂಡಿದ್ದೀವಿ. ಇದನ್ನು ಹುರ್ಕೋಬೇಕು, ಆಮೇಲೆ ಹುರ್ಕೊಳ್ಳೋದು ತೋರಿಸ್ತೀನಿ. ಕರೆಕ್ಟ್ ಇದಕ್ಕೆ ಡಬಲ್ ಆದಂತಹ ನೀರು. ಇಲ್ಲಿ ನಮಗೆ ಬೇಕಾದಂಥ ಬೇಕಾದ್ರೆ ಈರುಳ್ಳಿ 1 ಮೆಣಸಿನ್ಕಾಯಿ ಒಂದೇ ಹಾಕ್ಕೊಳ್ಬೋದು. ಇಲ್ಲಿ ಈರುಳ್ಳಿ ಇದೆ, ಇಲ್ಲಿ ಒಣಮೆಣಸಿನ್ಕಾಯಿ ನಿಮ್ಮ ಆಪ್ಷನಲ್ಲು, ಬೇಕಾದ್ರೆ ತೊಗೋಬೋದು, ಇಲ್ಲಾಂದರೆ ಬಿಡ್ಬೋದು, ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಕರಿಬೇವು ತೊಗೊಂಡಿದ್ದೀವಿ, ಶೇಂಗಾ ಬೀಜ ಅಥವಾ ಕಡಲೆಕಾಯಿ ಬೀಜ, ಮತ್ತು ಇದು ಉದ್ದಿನಬೇಳೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡಲೆಬೇಳೆ. ಇದು ಎಣ್ಣೆ ಒಂದು 3 ಸ್ಪೂನು, ಇಷ್ಟು ಬೇಕಾಗಿಲ್ಲ, ಸ್ವಲ್ಪ ಇದರಲ್ಲಿ ಕಡಿಮೆ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಮೆಣಸಿನ್ಕಾಯಿ ಇದ್ದಾವೆ, ಕ್ಯಾರೆಟು, ಮತ್ತು ಇದು ಕ್ಯಾಬೇಜು, ಹಾಗೆಯೇ ಇದು ಸಬ್ಬಾಕ್ಷಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಕೂಡ ಅಂತಾರಲ್ವ, ಟೊಮೆಟೊ ಹಣ್ಣು, ಮತ್ತು ಇಲ್ಲಿ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ನಾವು ತಗೊಂಡಿದ್ದೀವಿ. ಈಗ ಮಾಡ್ತಕ್ಕಂಥ ವಿಧಾನವನ್ನು ನಾವು ನೋಡೋಣಂತೆ. ಇದನ್ನು ನಾವು ಸಿಂಪಲ್ ಇಟ್ಕೊಳ್ಳೋಣಂತೆ, ಯಾಕಂದರೆ ಇದರ ತಳ ತೆಳುವಾಗಿದೆ. ಈಗ ಉಪ್ಪಿಟ್ಟನ್ನ ಎಣ್ಣೆ ಹಾಕ್ತದೆ, ಮೊದಲು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಇದನ್ನು ಕೈ ಬಿಡದೆ ಸ್ವಲ್ಪ ಹುರ್ಕೋಬೇಕು, ಯಾಕಂದರೆ ತಳ ಇದಾದರೆ ತಳ ತೆಳ್ಳಗಿರೋದ್ರಿಂದ ಏನಾಗುತ್ತೆ, ಕಪ್ಪಗಾಗೋಂಥ ಅವಕಾಶ ಇರುತ್ತೆ. ಹಾಗಾಗಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ನಾವು ಹುರ್ಕೋಬೇಕು. ತುಂಬ ಹಿಂದೆ ನಾನು ಇನ್ನೂ ಸಣ್ಣನಿದ್ದಾಗ, ನಮಗಿಂತ ಒಂದು 4-5 ವರ್ಷ ದೊಡ್ಡವರು, ಅಂದರೆ ನಾವಿನ್ನು ಮಿಡ್ಲ್ ಸ್ಕೂಲ್ ಇದ್ದಾಗ ಹೈಸ್ಕೂಲ್ನವರು, ಕಾಲೇಜ್ ಹುಡುಗರೆಲ್ಲ ಏನು ಮಾಡ್ತಾಯಿದ್ರು, ಗುಸು ಅಂತ ಮಾತಾಡ್ತಾಯಿದ್ರು. ಹಳ್ಳಿಯಲ್ಲಿ ಗೊರಟಹಟ್ಟಿ, ಅಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಾಯಿದ್ರು. ಏನು ಈ ಥರ ಇದು ಮಾಡ್ತಿದ್ದಾರಲ್ಲ, ಏನೋ ಪಾರ್ಟಿನೋ ಅಥವಾ ಏನೋ ಯೋಚನೆ ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ, ಕೊನೆಗೆ ಗೊತ್ತಾಗಿದ್ದೇನೆಂದರೆ ಅವರೆಲ್ಲರೂ ಕೂಡ ತಲಾ 8 ಆಣೆ ₹1 ಈ ಥರ ಎಲ್ಲ ಹಾಕ್ಕೊಂಡು ಅವರು ಅವತ್ತು ಸಂಜೆ ಉಪ್ಪಿಟ್ಟನ್ನ ಪಾರ್ಟಿ ಮಾಡೋದಕ್ಕೆ, ಅಂದರೆ ಬ್ಯಾಚುಲರ್ಸ್ ಪಾರ್ಟಿ ಅಂದರೆ ಇವತ್ತು ಏನೇನೋ ಯೋಚನೆ ಮಾಡ್ತೀವಿ, ಆಗಿನ ಕಾಲಕ್ಕೆ ಅಂದರೆ ಸುಮಾರು 30 ವರ್ಷಗಳ ಹಿಂದೆ, 35 ವರ್ಷಗಳ ಹಿಂದೆ ಉಪ್ಪಿಟ್ಟನ್ನೆಲ್ಲರನ್ನೂ ಕೂಡ ಸೇರಿ ಉಪ್ಪಿಟ್ಟು ಮಾಡ್ಕೊಂಡು ಈ ಕಣಜಗಳಲ್ಲಿ ಮತ್ತು ಈ ಹೊರಗಡೆ, ಊರಿನ ಹೊರಗಡೆ ಯಾರಿಗೂ ಗೊತ್ತಾಗ್ದಂಗೆ ಅವರು ಉಪ್ಪಿಟ್ಟು ಮಾಡ್ಕೊಂಡು ತಿಂತಾಯಿದ್ರು. ಅಷ್ಟು ಅಪರೂಪದ ವಸ್ತುಗಳಾಗಿದ್ವು ಇವೆಲ್ಲವೂ ಕೂಡ. ಇವತ್ತು ಬಿರಿಯಾನಿ, ಚಿಕನ್ನು, ಮತ್ತೊಂದು ಅವೆಲ್ಲವೂ ಕೂಡ ಈ ಥರ ಪಾರ್ಟಿಗಳಿಗೆ ಬೇರೆ ಬೇರೆವೆಲ್ಲವೂ ಕೂಡ ಇಂಪಾರ್ಟೆಂಟ್. ಆದರೆ ಅವತ್ತು ಉಪ್ಪಿಟ್ಟು ಸಹ ಆ ಥರ ತುಂಬ ವಿಶೇಷವಾದಂತಹ ಒಂದು ಅಡುಗೆ ಆಗಿತ್ತು. ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ ಆ ಮಾತು ನೆನಪಿಗೆ ಬಂತು, ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಸರಿ, ಈಗ ಬೇಕಾದ್ರೆ ನಮಗೆ ಸ್ವಲ್ಪ ಎಣ್ಣೆನ ನಾವು ಇದರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಗಂಟು ಕಡಿಮೆ ಆಗೋವರೆಗೂ ನಾವು ಇದನ್ನು ಹುರ್ಕೊಳ್ಳೋಣಂತೆ. ಯಾಕಂದರೆ ಈ ಥರ ಮಾಡೋದ್ರಿಂದ ಉಪ್ಪಿಟ್ಟು ಸ್ವಲ್ಪ ಮೆದುವಾಗಿ ಚೆನ್ನಾಗಿ ಬರುತ್ತೆ. ಗಂಟು ಹೋಗೋವರೆಗೂ ಕೂಡ ನಾವು ಇದನ್ನು ಸ್ವಲ್ಪ ಹುರ್ಕೋಬೋದು. ಈ ತಳ ಹಿಡಿಬಾರ್ದು, ಅದನ್ನು ನಾವು ನೋಡ್ಕೋಬೇಕು. ಸರಿ, ಈಗ ವಾಸನೆಯೂ ಬರ್ತಾಯಿದೆ, ಘಮ ವಾಸನೆ. ಇದು ಮೀಡಿಯಮ್ ಸೈಜಿನ ರವೆ. ನಾನು ಮೊದಲೇ ಹೇಳಬೇಕಾಗಿತ್ತು ನಿಮಗೆ, ಈ ಬಾಂಬೆ ರವೆ ಅಲ್ಲ, ಇದು ಮೀಡಿಯಮ್ ಸೈಜಿನ ರವೆ. ಬಾಂಬೆ ರವೆಗೆ ಸ್ವಲ್ಪ ನೀರು ಹೆಚ್ಚಿಡಿಸುತ್ತೆ. ಇದು ಮೀಡಿಯಮ್ ಸೈಜಿಂದು, ಮತ್ತು ದಪ್ಪನೂ ಅಲ್ಲ, ತೆಳುನೂ ಅಲ್ಲ. ಸೊ ಇದಕ್ಕೆ ಇದರ 2 ಪಟ್ಟು, ನಾವು ಎಷ್ಟು ರವೆ ತಗೊಂಡಿರ್ತೀವೋ ಅದರ 2 ಪಟ್ಟು ನೀರು ಹಾಕಿದರೆ ಸಾಕು. ನಿಮಗೆ ಮೆತ್ತಗೆ ಬೇಕಂದರೆ, ಇನ್ನು ಸ್ವಲ್ಪ ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೋದು. ಅದೇ ಪಾತ್ರೆನ ತಗೊಳ್ರಿ, ಆ ಪಾತ್ರೆಯಲ್ಲಿ ನಾವು ರವೆಯನ್ನು ಹುರ್ಕೊಂಡಿದ್ವು, ಅದೇ ಪಾತ್ರೆನ ತಗೊಂಡಿದ್ದೀನಿ. ಮತ್ತು ಎಣ್ಣೆ ಇಷ್ಟೂ ಕೂಡ ಸ್ವಲ್ಪ ಉಳಿಸ್ಕೊಂಡು ಹಾಕ್ಕೊಳ್ಳೋಣಂತೆ. ಸ್ವಲ್ಪ ಜಾಸ್ತಿನೇ ಆಯಿತು ಎಣ್ಣೆ, ಇನ್ನು ಸ್ವಲ್ಪ ಬೇಕಾದ್ರೆ ವಾಪಸ್ ತಗೊಳ್ಳೋಣಂತೆ. ಇಷ್ಟೆಣ್ಣೆ ಸಾಕಾಗುತ್ತೆ, ಇದು ಕೂಡ ಜಾಸ್ತಿನೇ ಆಯಿತು. ಮೊದಲಿಗೆ ನಾವು ಈ ಸಾಸಿವೆಯನ್ನು, ಹಾಗೆಯೇ ಬೇಕು ಅಂದರೆ ನಿಮ್ಗೆ ಆಪ್ಷನಲ್, ಇದು ಬೇಕು ಅಂದರೆ ಈ ಒಂದು ಬ್ಯಾಡಗಿ ಮೆಣಸಿನ್ಕಾಯನ್ನು, ಹಾಗೆ ಈ ಬೇಳೆಗಳು ಏನು ಕಡಲೆ ಬೇಳೆ ಮತ್ತು ಉದ್ದಿನಬೇಳೆ ತಗೊಂಡಿದ್ವು, ಉದ್ದಿನಬೇಳೆ ಮತ್ತು ಈ ಶೇಂಗಾ ಬೀಜ, ಹಾಗೆಯೇ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಳ್ಳೋಣಂತೆ. ಶೇಂಗಾ ಬೀಜನೂ ಕೆಲವು ಕಡೆ ಹಾಕಲ್ಲ, ನಾವು ಈ ಕಡೆ ದುರ್ಗ, ಈ ದಾವಣಗೆರೆ, ಈ ಬಳ್ಳಾರಿ ಕಡೆ ನಾವು ಸ್ವಲ್ಪ ಶೇಂಗಾ ಬೀಜನ ಹಾಕ್ಕೊಂತೀವಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೀವಿ. ಇವೆಲ್ಲವೂ ಕೂಡ ಸ್ವಲ್ಪ ಇದಾದಾಗ, ಮತ್ತು ಯಾಕಂದರೆ ಉದ್ದಿನಬೇಳೆ ಬೇಗ ಕಪ್ಪಗಾಗೋಗುತ್ತೆ, ಉಪ್ಪಿಟ್ಟಿಗೆ ಇಷ್ಟು ಸಾಕು, ಮತ್ತು ನೀರಲ್ಲೂ ಕೂಡ ಇದು ಬೇಯುತ್ತೆ. ಆದ್ದರಿಂದ ಈಗ ಈರುಳ್ಳಿಯನ್ನು ಮತ್ತು ಉಳಿದಂತಹ ತರಕಾರಿಯನ್ನು ನಾನು ಹಾಕೊಳ್ಳೋಣಂತೆ. ಈರುಳ್ಳಿ ಚೆನ್ನಾಗಿ ಬೇಯಬೇಕಂತಕ್ಕಂಥದ್ದೇನಿಲ್ಲ, ಈರುಳ್ಳಿ ಸ್ವಲ್ಪ ಹಾಗೇನೇ ಇದ್ದರೂ ಕೂಡ ಯಾವುದರಲ್ಲಿ ಚೆನ್ನಾಗಿ ಸಿಗುತ್ತದು, ಬಾಯಿಗೆ ಸಿಕ್ಕಾಗ ಟೇಸ್ಟ್ ಅನಿಸುತ್ತೆ ಉಪ್ಪಿಟ್ಟಲ್ಲಿ. ಸ್ವಲ್ಪ ಇದು ಮಾಡ್ಕೊಂಡ ನಂತರ ಉಳಿದಂತಹ ತರಕಾರಿಗಳನ್ನ, ಕ್ಯಾರೆಟು ಮತ್ತು ಹಸಿಮೆಣಸಿನ್ಕಾಯಿ ಅವೆಲ್ಲವನ್ನು ಕೂಡ ಹಾಕ್ಕೊಳ್ಳೋಣಂತೆ. ಈ ತರಕಾರಿಗಳನ್ನು ಹಾಕ್ಕೊಳ್ಳೋಣ.
ಸ್ವಲ್ಪ ಇದಾದಮೇಲೆ ಟೊಮಟೆ ಹಣ್ಣನ್ನು ಕೂಡ ಕೊನೆಗೆ, ಯಾವುದೇ ಅಡುಗೆ ಆಗಲಿ ಈ ಟೊಮಟೆ ಹಣ್ಣನ್ನು ಸ್ವಲ್ಪ ಕೊನೆಗೆ ಹಾಕ್ಕೊಳ್ಳೋದೇ ವಾಸಿ. ಸ್ವಲ್ಪ ಈ ಒಗ್ಗರಣೆಯಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂತಿದ್ದೀನಿ. ಉಳಿದಂಥ ಉಪ್ಪನ್ನು ನಾವು ನೀರು ಬೆರೆಸಿದ ಮೇಲೆ ಉಪ್ಪಿಟ್ಟಿನಲ್ಲಿ ಹಾಕ್ಕೊಳ್ಳೋಣ ಅಂತ ಆ ಒಂದು ಉಪ್ಪನ್ನು ಕೂಡ ಇದಕ್ಕೂ ಸ್ವಲ್ಪ ಹಿಡಿಬೇಕಲ್ವಾ, ಅದಕ್ಕೋಸ್ಕರ ಈ ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ನೀರನ್ನು ಬಿಸಿ ಇಟ್ಕೊಂಡು ಕೂಡ ಇದರಲ್ಲಿ ಹಾಕ್ಕೊಂತಾರೆ, ಅವಶ್ಯಕತೆ ಏನಿಲ್ಲ. ನಮಗೆ ಬೇಕಾಗಿರೋ 2 ಗ್ಲಾಸ್ ನೀರು ತುಂಬ ಬೇಗನೆ ಅವು ಬಿಸಿ ಆಗ್ತವೆ. ಆದ್ದರಿಂದ ನಾವು ಇದನ್ನು ಸ್ವಲ್ಪ ಹೊತ್ತು ಬೇಕಾದ್ರೆ ಮುಚ್ಚಿ ಸ್ವಲ್ಪ ಇವನ್ನು ಮೆತ್ತಗಾಗೋವರೆಗೂ ಕೂಡ ಏನು ಮಾಡೋಣ, ಕಾಯೋಣಂತೆ. ಮುಚ್ಚಳ ತೆಗೆದು ನೋಡಿದ್ರೆ ಗಮ್ಮಂತ ವಾಸನೆ ಬರ್ತಾಯಿದೆ. ಈ ಸೊಪ್ಪನ್ನು ಕೂಡ ನಾವು ಈ ಸಬ್ಬಸಿಗೆ ಸೊಪ್ಪು ಮತ್ತು ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ಜೊತೆಗೆ ಹಾಕ್ಕೊಂಡ್ಬಿಡ್ತಾಯಿದ್ದೀವಿ. ಇದನ್ನು ಬೇಕಾದ್ರೆ ಕೊನೆಗೆ ಹಾಕ್ಕೋಬೋದು ಅಥವಾ ನೀರು ಹಾಕಿದ ಮೇಲೆ ಹಾಕ್ಬೋದು. ಅದೇನು ಹಸಿ ಇದ್ರೂ ಕೂಡ ತಿನ್ಬೋದಲ್ವಾ. ಇವತ್ತು ನಾನು ಇದರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಸರಿ, 2 ಗ್ಲಾಸು ನೀರು, 1 ಗ್ಲಾಸು ರವೆ ತಗೊಂಡಿದ್ವಿ, ಸ್ವಲ್ಪ ಕಡಿಮೆ ಇತ್ತು ರವೆ. 2 ಗ್ಲಾಸ್ ನೀರನ್ನು ಹಾಕಿದರೆ ಸರಿ ಹೋಗುತ್ತೆ. ನಾನು ಹೇಳಿದ್ನಲ್ಲ, ಅದೇ ನೀವು ಸಣ್ಣ ರವೆ, ಬಾಂಬೆ ರವೆ ಅಂತ ತಗೊಂಡ್ರೆ ನೀವು 3 ಪಟ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. ನಮಗೆ ಇಲ್ಲಿ 2 ಪಟ್ಟು ನೀರು ಸಾಕಾಗುತ್ತೆ. ಸ್ವಲ್ಪ ಈ ನೀರು ಏನಾಗಲಿ ಕುದೀಲಿ. ಹಾಗೆಯೇ ಉಳಿದಂಥ ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ನಾವು ಬೇಕಾದ್ರೆ ನಾವು ಉಪ್ಪನ್ನು ನೋಡ್ಬೋದು, ಟೇಸ್ಟ್ ಮಾಡ್ಬೋದು. ಉಪ್ಪು ಕಡಿಮೆ ಇದೆ ಅನಿಸಿದರೆ ಸ್ವಲ್ಪ ಉಪ್ಪನ್ನು, ಇನ್ನೊಂದಷ್ಟು ಉಪ್ಪನ್ನು ನಾವು ಬೇಕಾದ್ರೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈ ಸಂದರ್ಭದಲ್ಲಿ. ಹಾಗಾಗಿ ಸ್ವಲ್ಪ ಕಡಿಮೆ ಉಪ್ಪನ್ನೇ ಫಸ್ಟ್ ಹಾಕ್ಕೊಂಡು ಟೇಸ್ಟ್ ಮಾಡಿದ ಮೇಲೆ ನೀವು ಉಪ್ಪನ್ನು ಸರಿದೂಗಿಸ್ಕೊಳ್ಳೋಂಥ ಕೆಲಸ ಈ ಹಂತದಲ್ಲಿ ಆಗುತ್ತೆ. ಸ್ವಲ್ಪ ಇದನ್ನು ಮುಚ್ಚಿಡೋಣಂತೆ, ಮುಚ್ಚಿಟ್ಟು ಕಾಯೋಣಂತೆ. ಈಗ ಕುದೀತಾ ಇದೆ ನೀರು. ಈ ಹಂತದಲ್ಲಿ ನಾವು ಏನು ಮಾಡೋಣ, ರವೆಯನ್ನು ಸೇರಿಸೋಣಂತೆ. ಇದು ಸ್ವಲ್ಪ ದಪ್ಪ ರವೆ ಆಗಿರೋದ್ರಿಂದ ನೀವು ಡೈರೆಕ್ಟಾಗಿ ಹಾಕ್ಬೋದು. ಇದು ಈಗ ಆಗಿದೆ. ಏನು ಮಾಡೋಣ, ಇದನ್ನೀಗ ಸಿಮ್ಮಲ್ಲಿಡೋಣಂತೆ. ಅದಕ್ಕಿಂತ ಮುಂಚೆ ಇದರ ತಳ ತುಂಬ ತೆಳುವಾಗಿರೋದ್ರಿಂದ ಈ ಥರದ ಒಂದು ಇದನ್ನು ಬಳಸ್ಕೊಂಡು, ಹೆಂಚನ್ನು ಬಳಸ್ಕೊಂಡು ಅದ್ರ ಮೇಲೆ ಇದನ್ನು ಇಟ್ಟು 1-2 ನಿಮಿಷ ನಾವು ಕಾಯೋಣಂತೆ. ಈ 3-4 ನಿಮಿಷದಲ್ಲಿ ಒಂದು ಸಲ ತಿರು ಹಾಕ್ಕೊಂಡು ಕೂಡ ಅದನ್ನು ಸರಿಯಾಗಿ ಬೇಯೋ ಥರ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಉಪ್ಪಿಟ್ಟು ಈ 3-4 ನಿಮಿಷದ ನಂತರ ರೆಡಿಯಾಗಿದೆ. ಇದನ್ನು ನಾವು ಈ ರೀತಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೋಬೋದು. ಈ ಬಟ್ಲಲ್ಲಿ ಇಟ್ಕೊಂಡು ಆ ಥರ ಸರ್ವ್ ಮಾಡ್ತಾರೆ. ನಮ್ಮ ಮನೇಲಿ ಕಾಮನ್ನಾಗಿ ಹೀಗೆ ಅಲ್ವಾ, ಅದಕ್ಕೆ ಸಹಜವಾಗಿರಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾವು ಸಿಮ್ಮನ್ನು ಆಫ್ ಮಾಡೋಣಂತೆ. ಈ ರೀತಿ ನಾವು ಮನೆಯಲ್ಲೇ ಮಾಡಿರ್ತಕ್ಕಂತಹ ಈ ಥರ ಶೇಂಗಾ ಪುಡಿಯಲ್ಲಿ ಮತ್ತು ಉಪ್ಪಿನಕಾಯಲ್ಲಿ, ಮನೆಯಲ್ಲಿ ಯಾವ ಉಪ್ಪಿನಕಾಯಿ ಇರುತ್ತೋ, ಮಾವಿನಕಾಯಿದು ಅಥವಾ ನಿಂಬೆಹಣ್ಣಿಂದು ಯಾವ ಉಪ್ಪಿನಕಾಯಿ ಇರುತ್ತೋ ಆ ಉಪ್ಪಿನಕಾಯಿ ಜೊತೆಗೆ ಇದನ್ನು ಈಸಿಯಾಗಿ ಸೇವಿಸ್ಬೋದು. ತುಂಬ ರುಚಿಕಟ್ಟಾದಂಥ, ಅಷ್ಟೇ ಇದರಲ್ಲಿ ಸ್ವಲ್ಪ ತರಕಾರಿಗಳು ಜಾಸ್ತಿ ಆದರೂ ಕೂಡ ಇದನ್ನು ಸಿಂಪಲ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. 2 ತರಕಾರಿ ಹೆಚ್ಚಿಗೆ ಹೆಚ್ಚೋದ್ರಿಂದ ಅದೇನು ಸಿಂಪಲ್ ಆಗದೆ ಕಾಂಪ್ಲೆಕ್ಸ್ ಆಗಲ್ಲ. ಈ ಒಂದು ರುಚಿ ಮಾಡಿ ನೋಡಿರಿ. ಈ ಥರ ಬಿಡಿ ಬಿಡಿಯಾಗಿರ್ತಕ್ಕಂಥದ್ದನ್ನು ನೀವು ಉಪ್ಪಿಟ್ಟನ್ನ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅದನ್ನು ಕೂಡ ನೀವು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಸಿಗೋಣಂತೆ. ಧನ್ಯವಾದಗಳು.